ಬುರುಡೆ ಶಿಕಾರಿಯಲ್ಲಿ ನಿನ್ನೆ ಉದಯ್ ಜೈನ್ ವಿಚಾರಣೆ ನಡೆಯಿತು. ಎಸ್ಐಟಿ ವಿಚಾರಣೆ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಉದಯ್ ಜೈನ್ ಮಾತಾಡಿದ್ದಾರೆ. ನಿನ್ನೆ ಸಂಜೆ 5 ಗಂಟೆ ತನಕ ವಿಚಾರಣೆ ಮಾಡಿದ್ದಾರೆ. ಸೌಜನ್ಯ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ, ಚಿನ್ನಯ್ಯ ಬಗ್ಗೆ ಕೇಳಿದ್ರು. ಚಿನ್ನಯ್ಯನ ಪರಿಚಯ ಇದೆ ಅಂತ ಹೇಳಿದ್ದೀನಿ. ಧರ್ಮಸ್ಥಳ ಸುತ್ತಮುತ್ತ ಹೆಣ ಕೂತಿರೋ ಬಗ್ಗೆ ಕೇಳಿದ್ರು. ಆ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎಸ್, ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸೌಜನ್ಯ ಪ್ರಕರಣದಲ್ಲಿ ಆರೋಪ ಹೊತ್ತಿದ್ದಂತಹ ಉದಯ್ ಜೈನ್ ಅವರು SIT ಕಚೇರಿಗೆ ಆಗಮಿಸಿದ್ರು. ಸುದೀರ್ಘ ಒಂದು 5-6 ಗಂಟೆಗಳ ಕಾಲ ವಿಚಾರಣೆಗೂ ಕೂಡ ಎದುರಾಗಿದ್ರು. ಹಾಗಾದ್ರೆ ಏನ್ ನಡೀತು ವಿಚಾರಣೆಯಲ್ಲಿ ಅನ್ನುವಂಥದ್ದು ಮಾತಾಡೋದಕ್ಕೆ ಸ್ವತಃ ಉದಯ್ ಜೈನ್ ಅವರದೇ ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ನಿನ್ನೆ ನಿಮ್ಮನ್ನು ವಿಚಾರಣೆ ಕರೆದಿದ್ರು, ಒಂದು 5 ಗಂಟೆ ವಿಚಾರಣೆಯಲ್ಲೂ ಕೂಡ ಇದ್ರಿ. ಏನೆಲ್ಲ ಕೇಳಿದ್ರು ಸರ್? ಏನೆಲ್ಲ ಅದೇ ನಿನ್ನೆ ನನಗೆ ಹೋದಾಗ ಕೇಳಿದರು. ಅಂದರೆ ನಾನು ಸಣ್ಣ ಅಂದರೆ ಹುಟ್ಟಿದ ಅಂದರೆ ಎಲ್ಲಿ ಶಾಲೆಗೆ ಹೋಗಿದ್ದು 1ನೇಯಿಂದ 7ನೇವರೆಗೆ, ಅಂದರೆ ಎಲ್ಲ ಎಲ್ಲೆಲ್ಲಿ ಶಾಲೆಗೆ ಹೋಗಿದ್ದು, ಮತ್ತು 10ನೇವರೆಗೆಲ್ಲ ಎಲ್ಲಿ ಕಲ್ತದ್ದು, ನೀವು ಏನು ಉದ್ಯೋಗ ಮಾಡೋದು, ನಿಮಗೆ ಎಷ್ಟು ಆಟೋ ಎಷ್ಟು ಉಂಟು, ಯಾವಾಗ ಆಟೋ ಸ್ಟಾರ್ಟ್ ಮಾಡಿದಿರಿ, ಮತ್ತು ಆಟೋ ನಂಬರ್ ಎಷ್ಟು, ಆಟೋ ಚೇಂಜ್ ಮಾಡಿದಿರಿ, ಅದೆಲ್ಲ ಕೇಳಿದರು. ಮತ್ತು ನಿಮಗೆ ಮದುವೆ ಯಾವಾಗ ಆಗಿದ್ದು, ಮಕ್ಕಳೆಷ್ಟು, ನಿಮ್ಮ ತಂದೆ ತಾಯಿ ಹೆಸರು, ಎಲ್ಲಿ ಮನೆ, ನಮ್ಮದು ನಾನು ಇಲ್ಲಿ ಹುಟ್ಟಿದ್ದಲ್ಲ, ನಾನು ಸ್ವಂತ ಮನೆ ನಮ್ಮದು ಮುಡಿಬಿದ್ರಿ, ಹಾಗೆಲ್ಲ ಎಲ್ಲ ವಿಷಯ ಹೇಳಿದರೆ ಎಲ್ಲ ವಿಷಯ ಬಂತು. ಮತ್ತು ಅದೇ ನನ್ನದೇ ಸ್ವಂತದ್ದು ಅಂದರೆ ನಂದು ಏನೆಲ್ಲ ಸಣ್ಣಗಿಂದ ದೊಡ್ಡದವರೆಗೆ ಹೀಗೆ ಇಷ್ಟವರೆಗೆ ಹೀಗೆಲ್ಲ ಆಯ್ತು. ಅದು ಎಷ್ಟು ಆಟೋ ಚೇಂಜ್ ಮಾಡಿದರು, 4 ಆಟೋ ನಾನು ಚೇಂಜ್ ಮಾಡಿದ್ದೇನೆ. ಮೊದಲು ಲ್ಯಾಂಬ್ ಇತ್ತು, ಮತ್ತು ಬಜಾಜ್, ಮತ್ತು ಆಪ ಇತ್ತು, ಮತ್ತು ಈಗ ಒಂದು ಬಾಟ ಮಾಡಿದೆ. ಅದೆಲ್ಲ ಆಟೋ ನಂಬರ್ ಎಲ್ಲ ಕೇಳಿದರು. ಎಷ್ಟು ವರ್ಷಕ್ಕೆ ಆಟೋ ಇತ್ತು ಅದೆಲ್ಲ ಕೇಳಿದರು, ಅದೆಲ್ಲ ಹೇಳಿದ್ದೇನೆ. ಮತ್ತೆ ಬೇರೆ ಪ್ರಶ್ನೆಗಳು ಸರ್? ಬೇರೆ ಪ್ರಶ್ನೆ ಅಂದರೆ ಬೇರೆ ಪ್ರಶ್ನೆ ಯಾವುದು ನನಗೆ ಬರಲಿಲ್ಲ. ಒಂದು ಮತ್ತೆ ನಂದು ಕೇಳಿದ್ರು, ನಿಮಗೆ ಏನು ಇದರಲ್ಲಿ ನೀವು BJP ಕಾಂಗ್ರೆಸ್ ಬೇರೆ ಬೇರೆ ಪಾರ್ಟಿ ಮುಖಾಂತರ ಸಂಘಟನೆಯಲ್ಲಿ ಏನಾದರೂ ಇದ್ದೀರಾ ಅಂತ ಕೇಳಿದರು. ಅದೆಲ್ಲ ನಾನು ಇಲ್ಲ ಅಂತ ಹೇಳಿದೆ. ಆರಂಭದಲ್ಲಿ ನೀವು ಒಳಗಡೆ ಹೋದಾಗ ನಿಮ್ಮನ್ನು ಸೌಜನ್ಯ ಕೇಸ್ ಇನ್ಕ್ವೈರಿಗೆ ಕರೆದ್ರು ಅಂತ ಒಂದು ಚರ್ಚೆಗಳಾಯಿತು. ಸೌಜನ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿಲ್ಲ? ಇಲ್ಲ, ಸೌಜನ್ಯ ಪ್ರಶ್ನೆ ಕೇಳಿಲ್ಲ. ಯಾವುದೇ ಕೇಳಿಲ್ಲ. ಅಂದರೆ ನನಗೂ ಗೊಂದಲ ಇತ್ತು. ಈಗ ನಮ್ಮನ್ನು ಫೋನ್ ಮಾಡಿದರು. ಯಾಕೆ ಈಗ ಎಲ್ಲ TV ಎಲ್ಲ ಯೂಟ್ಯೂಬೆಲ್ಲ ಬರ್ತಾ ಉಂಟು, ಸೌಜನ್ಯ ತಾಯಿ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಅವರು ಹಿಂಬಲ ಕೊಟ್ಟಿದ್ದಾರೆ, ಮತ್ತು ಚಿನ್ನಯ್ಯನಂತೆ ಹೇಳಿದ್ದಾನೆ, ಮತ್ತು ಯಾರೋ ಇನ್ನೊಬ್ಬರು ಮುಸ್ಕೋದಾರಿ ಹೇಳಿದರು. ಮತ್ತು ನನಗೆ ಸ್ವಲ್ಪ ಮಾತಾಡಲಿಕ್ಕೆ ಕಟ್ತದೆ, ಹಾಗಾಗಿ ಅದೆಲ್ಲ ಹೇಳಿದರು. ನಾನು ಎಲ್ಲಿಸಿದೆವಲ್ಲ ಅದಕ್ಕೇನಿರ್ಬೋದು ಅಂತ ನನ್ನ ಭಾವನೆ ಇತ್ತು, ಹಾಗೆ ಇತ್ತು ತಲೆಯಲ್ಲಿ. ಮತ್ತು ಅದರ ವಿಷಯ ಬಗ್ಗೆ ಏನು ಕೇಳಿಲ್ಲ. ಚಿನ್ನಯ್ಯನ ವಿಷಯದಲ್ಲಿ ಏನಾದರೂ ಪ್ರಶ್ನೆಗಳಿಲ್ಲ? ಇಲ್ಲ, ಅದು ಸಹ ನನಗೆ ಬರಲಿಲ್ಲ. ಚಿನ್ನ ವಿಷಯ ಬರಲಿಲ್ಲ. ಮತ್ತು ಕೇಳಿದರು, ಒಂದು ಚಿನ್ನ ವಿಷಯ ಏನು ಅಂತ ಕೇಳಿದ್ರು. ನನಗೆ ಇದು ಕೇಳಿದ್ರು, ನೀವು ಅಲ್ಲಿ ಆಟೋ ಬಾಡಿಗೆ ಅಲ್ಲಿ ಇರುವವರು, ನಿಮಗೇನಾದರೂ ಅಲ್ಲಿ ಬೇರೆ ಎಲ್ಲಾದರೂ ಹೆಣ ಬಿದ್ದದ್ದು, ಈಗ ಹೊಳೆಯಿಂದ ಬಂದದ್ದು ಎಲ್ಲ ಹೂಡು, ಅದು ನಿಮಗೆ ಅದರ ಬಗ್ಗೆ ಎಲ್ಲ ಗೊತ್ತುಂಟಾ ಕೇಳಿದ್ರು. ನೋಡಿದಿರಾ? ಇಲ್ಲ ಅಂತ ಹೇಳಿದೆ. ಅದರ ಬಗ್ಗೆ ಅಲ್ಲಿ ಜನ ಸಾಯ್ತಾ ಇರ್ತಾರೆ, ಅದನ್ನೇನಾದರೂ ಮಾಹಿತಿಗಳು ಕೇಳಿದ್ರ? ಅದೇ ಕೇಳಿದ್ರೆ, ಈ ಥರ ಹೆಣ ಎಲ್ಲ ಉಂಟಾ, ನಿಮಗೆ ಅದನ್ನು ನೋಡಿದಿರಾ, ಎಲ್ಲ ಹೆಣ ಬೀಳುವುದೆಲ್ಲ ಇಷ್ಟು ಸಾವಾದ ಯಾವುದೆಲ್ಲ ಅದು ಕೇಳಿದರು. ಇಲ್ಲ ಅಂತ ಹೇಳಿದೆ. ಇದಿಷ್ಟು ಉದಯ್ ಜೈನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳ್ತಂಗಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.